ನಮಸ್ತೆ. 3-4-2024 ಬುಧವಾರ, ಕರೆಯುವ ಚಂದ್ರ ಅಂದರೆ ಕೃಷ್ಣ ಪಕ್ಷ. ಇವತ್ತು ನವಮಿ. ಸಂಜೆ 6:29:24 ಉತ್ತರಾಷಾಢ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 9:47:17 ಅಲ್ಲಿಯವರೆಗೂ, ಅಂದರೆ ಬೆಳಗ್ಗೆಯಿಂದ ರಾತ್ರಿ 9:48 ಒಂದು ಕಡೆ ಅಮೃತ, ಇನ್ನೊಂದು ಕಡೆ ಕ್ಷಯ ಅಂತನ್ನೋದು ಕರುವುದು. ಆದ್ದರಿಂದ ಇವತ್ತು ಸಾಲ ಕೊಡೋದು, ದುಡ್ಡನ್ನು ಕೊಡೋದು ಒಳ್ಳೆಯದಲ್ಲ. ಆನಂತರ ರಾತ್ರಿ 9:48 ನಂತರ ಕಾರ್ಯಸಿದ್ಧಿಯು ರಾಜ ಸನ್ಮಾನವೂ ಉಂಟು. ಅಂದರೆ ಆನಂತರ ಶುಭವಾಗಿದೆ ಅಂತ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6:14, ಸೂರ್ಯ ಅಸ್ತಮನ ಸಂಜೆ 6:31. ಈ ರೀತಿಯಾದ ಈ ದಿನದಲ್ಲಿ ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತಿನ ರಾಶಿಯ ಪ್ರಕಾರ ಮಕರ ರಾಶಿ 6:14 ದಿನ ಪೂರ್ತಿ ಇದೆ. ಬೆಳಗ್ಗೆ 6:14 10:23 ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:06 3ನೇ ಪಾದ. ಆನಂತರ ರಾತ್ರಿ 9:47 4ನೇ ಪಾದ ಉತ್ತರಾಷಾಢ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರ ಮುಗಿಯುತ್ತದೆ. ಅಲ್ಲಿಂದ ಶ್ರವಣ ನಕ್ಷತ್ರ ಪ್ರಾರಂಭ. ಅಂದರೆ ರಾತ್ರಿ 9:47 ಸುಮಾರು 27 ಅವರ್ಸ್ ಅಂತಂದರೆ 3:27 ಶ್ರವಣ ನಕ್ಷತ್ರ ಮಕರ ರಾಶಿ 1ನೇ ಪಾದ. ಆನಂತರ ಅಂದರೆ 3:27 ಮೇಲೆ ದಿನ ಪೂರ್ತಿ, ಅಂದರೆ ನಾಳೆಯವರೆಗೂ ಶ್ರವಣ ನಕ್ಷತ್ರ ಇದೆ. ಇದು 2ನೇ ಪಾದ. ಸ್ವಲ್ಪ ನಾಳೆ ಹೇಗಿದೆ ಅಂತ ನೋಡ್ಬಿಡೋಣ. ನಾಳೆ ದಶಮಿ ಇದೆ, ಶುಭವಾಗಿದೆ. ಶ್ರವಣ ನಕ್ಷತ್ರವಿದೆ, ಅದು ರಾತ್ರಿ 8:11 ಕಾರ್ಯಸಿದ್ಧಿಯು ಶುಭವೂ ಉಂಟು. ಆಮೇಲೇನೂ ಕೂಡ ಧನಿಷ್ಠ ನಕ್ಷತ್ರವೇ. ಹಾಗಾಗಿ ಈ ದಿನದಲ್ಲಿ ಶುಭವನ್ನು ಮಾಡಬಹುದು. ಅಂದರೆ ಕೃಷ್ಣ ಪಕ್ಷ ಅದು ಒಂದು ಮಾತ್ರ ನೋಡಿಕೊಳ್ಳಿ. ಇದು 10ನೇ ದಿನ, ಒಂದೇ ದಶಮಿ, ಅದನ್ನು ಗಮನಿಸಿ. ಇಲ್ಲ ಅಂತಂದರೆ ನಾಳೆ ಒಳ್ಳೆಯ ದಿನವೇ. ಮತ್ತೆ ನಾವು ಇವತ್ತಿನ ವಿಷಯಕ್ಕೆ ಬರೋಣ. ನಕ್ಷತ್ರ ಪಾದಾಂಶಗಳನ್ನ ನಾವು ನೋಡಿದ್ದೀವಿ. 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡ್ಕೊಳ್ಳೋಣ. ಫಸ್ಟ್ 100% ಶುಭ ಸಮಯವನ್ನು ನೋಡ್ಕೊಳ್ಳೋಣ. ಯಾಕೆಂತಂದರೆ ಒಳ್ಳೆಯ ಕಾರ್ಯಗಳು ಮಾಡಬೇಕು, ಯಾವುದು ಸರಿ ಅಂತ. ಫಸ್ಟ್ ಇವತ್ತು ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ಬೆಳಗ್ಗೆ ಸೂರ್ಯೋದಯದಿಂದ. ಈಗ ಬೇರೆಯವ್ರಿಗೆಲ್ಲ ಹೇಗಿದೆ ಅಂತ ನೋಡೋಣ. 6:14 6:26 ಶುಭ ಸಮಯ. 9:21 11:56 ಶುಭ ಸಮಯ. ಮಧ್ಯಾಹ್ನ 1:57 ಸಂಜೆ 5:04 ಶುಭ ಸಮಯ. ಸಂಜೆ 6:31 ಬೆಳಗಿನ ಜಾವ 4:44 ಶುಭವಾಗಿದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಆದರೂ ನಾವು ಹೇಳಿದಂತೆ ಕ್ಷಯ ಅನ್ನುವ ಒಂದು ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಕ್ಷಯವಿದ್ದರೆ ಯೋಚನೆ ಮಾಡಬೇಕಾಗುತ್ತದೆ. ಯಾಕೆಂದರೆ ಕರಗೋದು ಅಂತ ಅರ್ಥವಾಗಿ. ಕರಗೋದು ಅಂತಂದರೆ ಕೆಲವು ಸಮಯಗಳಲ್ಲಿ ಹಣಕಾಸು ಕೊಡುವವರು ತಗೊಳ್ಳೋವರು ಈ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಇಲ್ಲ ಅಂತಂದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಗ್ಯಾರಂಟಿ ಇದ್ದರೆ, ಪತ್ರ ಇದ್ದರೆ ಕೊಡ್ಬೋದು. ಆದರೂ ಅದಕ್ಕೂ ನಿಮಗೆ ತಾರ ಮತ್ತು ಚಂದ್ರಬಲ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಇದೆಲ್ಲ ನಿಮಗೆ ತಾರಾಬಲ ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿ ಅಂದರೆ 9:47 ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ವಿಪತ್ತಿದೆ, ಎಚ್ಚರವಾಗಿರಿ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ, ಶುಭ ದಿನವಾಗಿದೆ ಇವತ್ತು. ಕೃತಿಕಾ ನಕ್ಷತ್ರ ಮೇಷರಾಶಿ. ಇದನ್ನೆಲ್ಲ ಹೇಳೋಕೆ ಮುಂಚೆ ಒಂದು ಮಾತು, ಕ್ಷಯ ಅಂತ ಒಂದು ವಿಷಯ ಇರೋದರಿಂದ ಎಚ್ಚರವಾಗಿರಿ. ಹಣಕಾಸು ವ್ಯವಹಾರ ಈ ವಿಷಯಗಳಲ್ಲಿ ಎಚ್ಚರ. ಕೆಲವರಕ್ಕೂ ತಾರಾಬಲ ಚಂದ್ರಬಲ ಇದೆ ಅಂದರೆ ನಿಮಗೂ ಒಳ್ಳೆಯದಾಗಿದೆ ಅಂತ ಅರ್ಥ ಅಷ್ಟೇ. ಹಂಗಾಗಿ ಎಲ್ಲ ಮಾಡಿ ಅಂತ ಅರ್ಥವಲ್ಲ. ಸ್ವಲ್ಪ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಉಪಯೋಗ ಆಗುತ್ತೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಜನ್ಮತಾರೆಯಾಗಿದೆ.
ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ಇದರಲ್ಲಿ 1ನೇ ಪಾದ 2ನೇ ಪಾದ ಅಂತ ಇದೆ. 1ನೇ ಪಾದ ಒಂದು ರಾಶಿಯಲ್ಲೂ 2, 3, 4ನೇ ಪಾದಗಳು ಬೇರೆ ರಾಶಿಯಲ್ಲಿರುತ್ತದೆ. ಆದ್ದರಿಂದ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ನಿಮಗೂ ಜನ್ಮತಾರೇನೆ, ಕಾರ್ಯದಲ್ಲಿ ಅಡೆತಡೆ ಉಂಟು, ಎಚ್ಚರ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಖಂಡಿತ ಶುಭಕರವಾಗಿದೆ, ಪರಮ ಮಿತ್ರ ತಾರೆಯಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಮಿತ್ರ ತಾರೆ ಇದೆ, ಖಂಡಿತವಾಗಿಯೂ ಶುಭವಾಗಿದೆ. ಅಲ್ಪ ಸ್ವಲ್ಪ ಕಾರ್ಯಗಳಲ್ಲಿ ತಡೆ ಉಂಟು, ಆದರೂ ನಿಮ್ಮ ಪ್ರಯತ್ನ, ಹಿರಿಯರ ಆಶೀರ್ವಾದ ಇದೆಲ್ಲ ನಿಮ್ಮನ್ನು ಕಾಪಾಡುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಿತ್ರ ತಾರೆ, ಆದರೂ ಆರೋಗ್ಯದಲ್ಲಿ ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಉಂಟು, ರೋಗವೃದ್ಧಿಯೂ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲವಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿದರೆ ಸರಿ ಹೋಗುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿಲ್ಲದ ದಿನವಿದು, ಎಚ್ಚರವಾಗಿರಬೇಕಾಗ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು, ಸುಖ, ಅಭಿವೃದ್ಧಿಯೂ ಉಂಟು. ಮಕಾ ನಕ್ಷತ್ರ ಸಿಂಹರಾಶಿ ವಿಪತ್ತಿದೆ, ಎಚ್ಚರ. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತು, ಹಣಕಾಸಿನ ವರಮಾನ ಹೆಚ್ಚಾಗುವ ದಿನವಿದೆ. ಶತ್ರುನಾಶವೂ ಉಂಟು, ಆದ್ದರಿಂದಾಗಿ ಇದು ಶುಭ ದಿನ. ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆಯು ಶತ್ರುನಾಶವೂ ಉಂಟು, ಆದ್ದರಿಂದಾಗಿ ಶತ್ರುಕಾಟವಿಲ್ಲ. ಆದರೂ ಕೆಲವು ಕಾರ್ಯಗಳನ್ನ ಯೋಚನೆ ಮಾಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು, ಅಷ್ಟೊಂದು ಹೇಳಿಕೊಳ್ಳುವಷ್ಟು ಇಲ್ಲ, 40% ಚೆನ್ನಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪರಮ ಮಿತ್ರ ತಾರೆಯಾಗಿದೆ, ಆದ್ದರಿಂದಾಗಿ ಮಿತ್ರರಿಂದಲೂ ಹಿರಿಯರಿಂದಲೂ ಗುರುಗಳ ಆಶೀರ್ವಾದದಿಂದಲೂ ನಿಮ್ಮ ಕಾರ್ಯಗಳಾಗಬೇಕು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಿತ್ರತಾರೆ, ಕಾರ್ಯವಿಘ್ನ, ಹಂಗಾಗಿ ಹಿರಿಯರ ಆಶೀರ್ವಾದ ಮಾತ್ರನೇ ನಿಮ್ಮನ್ನು ಕಾಪಾಡುತ್ತೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಿತ್ರತಾರೆ, ರೋಗ ಭಯ ಉಂಟು, ಆದ್ದರಿಂದ ಗಮನ. ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಇದೆ, ರೋಗ ಭಯವಿದೆ, ಶುಭ ದಿನವಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲದ ದಿನ, ಸ್ವಲ್ಪ ಆರೋಗ್ಯದಲ್ಲಿ ಗಮನ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲದ ಲಾಭವೂ ಕೊಡುವ ದಿನವಿದು, ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತ ಶುಭವಲ್ಲ, ನಾವು ಏನು ಬೇಡುತ್ತೀವೋ ಅದು ಅಷ್ಟೊಂದು ಸಕ್ಸಸ್ ಅಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ, ದ್ರವ್ಯ ಲಾಭವು ಎಲ್ಲವೂ ಉಂಟು, ಆದ್ದರಿಂದ ಶುಭ ದಿನವಾಗಿದೆ ರಾತ್ರಿಯವರೆಗೂ. ಮೂಲ ನಕ್ಷತ್ರ ಧನುಸು ರಾಶಿ ಏಟು ಗಾಯಗಳು ಜಾರುವ ದಿನವಿದು, ಆಸ್ಪತ್ರೆ ಖರ್ಚುಗಳು ಉಂಟಾಗುತ್ತದೆ, ವೇಸ್ಟ್ ಖರ್ಚು ಉಂಟಾಗುತ್ತದೆ, ಇದರಲ್ಲಿ ಎಚ್ಚರವಾಗಿರಬೇಕಾಗ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತಿದೆ, ಧನಹಾನಿಯೂ ಸೇರಿ ಬರುತ್ತದೆ. ಹಂಗೆ ಕೈಯಲ್ಲಿ ಇರುವಂಥದನ್ನು ಬರುವಂಥದನ್ನು ಭದ್ರವಾಗಿಟ್ಕೊಂಡ್ರೆ ದೋಷವಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯೂ ಧನಹಾನಿಯೂ ಉಂಟು. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ದೋಷಗಳನ್ನು ದೂರ ಮಾಡಿ, ಒಳ್ಳೆಯ ದಿನವಿಲ್ಲ ಇದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮತಾರೆ ಇದೆ, ಆದ್ದರಿಂದಾಗಿ ದೇವರ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ತೊಂದರೆ ಇಲ್ಲ, ಶರೀರ ಆರೋಗ್ಯ ಹೆಚ್ಚಾಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರ ತಾರೆ ಇದೆ, ಶರೀರ ಸೌಖ್ಯ ಉಂಟು, ಆದ್ದರಿಂದ ಶುಭ ದಿನವಾಗಿದೆ ಇದು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ, ಸ್ವಲ್ಪ ವ್ಯಯ ಉಂಟು, ಅದೆಲ್ಲ ಕಿತ್ತಾಕಿ ಏನೂ ಆಗೋದಿಲ್ಲ. ಶತಪಿಷ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ, ಶುಭವಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲವು, ಸ್ವಲ್ಪ ವ್ಯಯವೂ ಸೇರುತ್ತದೆ, ವ್ಯಯನ ಕಂಟ್ರೋಲ್ ಮಾಡಿಕೊಂಡ್ರೆ ಏನೂ ದೋಷವಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ, ದೇವರ ಅನುಗ್ರಹ ಉಂಟು, ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಪ್ರತ್ಯೇಕಿತಾರೆ, ಆದ್ದರಿಂದಾಗಿ ದೈವ ಅನುಗ್ರಹ ಬೇಕೇ ಬೇಕು. ಸೂರ್ಯ ನಮಸ್ಕಾರ ಉತ್ತಮ, ಬೆಳಗ್ಗೆನೇ ಮಾಡಿ. ರೇವತಿ ನಕ್ಷತ್ರ ಮೀನರಾಶಿ ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ಶುಭ ದಿನವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತೆಲ್ಲ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡಬಹುದು, ಶುಭ ದಿನವಾಗಿದೆ. ಸೂರ್ಯ ನಮಸ್ಕಾರ ಮಾಡೋಕ್ಕೆ ಮುಂದಿನ